So, my dear first year students. So, in last class, we are discussed about the classification of matter based on macroscopic level. Macroscopic level. That is, matter can be classified into two types. One is a mixtures and other one is a pure substances. And again in mixtures, they are further classified into homogeneous mixtures and heterogeneous mixtures. And the pure substance also further classified into two types, that is the elements and compounds. So, a mixture means they are made up of two or more substances or in any ratio, and homogeneous means completely they are mixed with each other, at the same time they are uniform throughout it, and heterogeneous means they are not completely mixed with each other and they are not uniform throughout it. And the elements, so that is a pure substance is made up of a single components with a fixed composition, and element means which are made up of one type of particles, and the compounds means which are made up of combination of two or more compounds or atoms, two or more atoms or different elements. So that will be the classification of matter based on macroscopic level. Macroscopic means ದೊಡ್ಡದಾಗಿ ಅಂತ, ಮ್ಯಾಕ್ರೋ ಅಂದರೆ ದೊಡ್ಡ ಮಾಲಿಕ್ಯೂಲ್, ಮೈಕ್ರೋ ಅಂದರೆ ತುಂಬ ಚಿಕ್ಕದು ಅಂತ. ಸೊ ಅದ್ರ ಬೇಸ್ ಮೇಲೆ ನಾವು ಮ್ಯಾಕ್ರೋಸ್ಕೋಪಿಕ್ ಲೆವೆಲಲ್ಲಿ ಕ್ಲಾಸಿಫಿಕೇಷನ್ ಮಾಡಿದ್ವಿ. ಬಟ್ ನೆಕ್ಸ್ಟು ವಿ ಆರ್ ಮೂವ್ ಆನ್ ಟು ದ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಆ್ಯಂಡ್ ದೇರ್ ಮೆಷರ್ಮೆಂಟ್ಸ್. ಪ್ರಾಪರ್ಟೀಸ್ ಅಂದರೆ ಮ್ಯಾಟರ್ನ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಮೀನ್ಸ್ ದಟ್ ಈಸ್ ಏನು ಆ ಮ್ಯಾಟ್ರ್ಗಳನ್ನು ಗುಣಲಕ್ಷಣಗಳ ಬಗ್ಗೆ. ಗುಣಲಕ್ಷಣಗಳು ಅಂದರೆ ನಿಮ್ಗೆ ಗೊತ್ತಿದೆ, ಕ್ಯಾರೆಕ್ಟರ್ ಅಂದರೆ ಗುಣ. ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಎಲ್ಲ ತೊಗೊಂಡಿರ್ತೀರಿ ನೀವು. ಸೊ ದ್ಯಾಟ್ ಟೈಪ್ ಆಫ್ ಎ ಪ್ರಾಪರ್ಟಿ ಆಫ್ ಮ್ಯಾಟರ್ ಆ್ಯಂಡ್ ದೇರ್ ಮೆಷರ್ಸ್ಮೆಂಟ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಲೆಟ್ ಡಿಸ್ಕಸ್ ದ ಪ್ರಾಪರ್ಟಿ ಆಫ್ ಮ್ಯಾಟರ್. ಸೊ ದ ಪ್ರಾಪರ್ಟಿ ಆಫ್ ಮ್ಯಾಟರ್ಸ್ ಆರ್ ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್. ನೀವು ಈ ಪಾಠವನ್ನು ಕೇಳ್ತಾ ಅಲ್ಲಿರುವಂಥ ಕಂಟೆಂಟನ್ನು ಸಮೇತ ನೋಡಬೇಕು. ಆ ಕಂಟೆಂಟನ್ನು ನೋಡ್ತಾ ಹೋದಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ ಪ್ರಾಪರ್ಟಿ ಆಫ್ ಮ್ಯಾಟರ್ ಆರ್ ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್. ಒನ್ ಈಸ್ ದ ಫಿಸಿಕಲ್ ಪ್ರಾಪರ್ಟಿ, ಅದರ್ ಒನ್ ಈಸ್ ಎ ಕೆಮಿಕಲ್ ಪ್ರಾಪರ್ಟಿ. ಒನ್ ಈಸ್ ಎ ಫಿಸಿಕಲ್ ಪ್ರಾಪರ್ಟಿ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಎ ಕೆಮಿಕಲ್ ಪ್ರಾಪರ್ಟೀಸ್. ಫಿಸಿಕಲ್ ಪ್ರಾಪರ್ಟಿ ಅಂತ ಬಂದಾಗ which can be measured or observed without changing the identity or the composition of substances. The sentence is very beautiful, alva. Physical property athwa namige yado ಒಂದು suppose I have a chalk piece means this is a chalk piece. This is a chalk piece. This chalk piece ಹ್ಯಾವಿಂಗ್ ಎ ಫಿಸಿಕಲ್ ಪ್ರಾಪರ್ಟಿ. ನಾನು ಇದ್ರ ಫಿಸಿಕಲ್ ಪ್ರಾಪರ್ಟಿಯನ್ನು ಮೆಷರ್ ಮಾಡಬೇಕು ಅಥವಾ ಅಬ್ಸರ್ವ್ ಮಾಡಬೇಕು. ಅದಾಗ್ತಿದೆಯಾ? ವಿತೌಟ್ ಚೇಂಜಿಂಗ್ ದೇರ್ ಐಡೆಂಟಿಟಿ ಆರ್ ದ ಕಂಪೋಸಿಷನ್. ನಾನು ಇದರ ಫಿಸಿಕಲ್ ಪ್ರಾಪರ್ಟಿಯನ್ನು ಚೇಂಜ್ ಮಾಡಿದ್ರೆ ಅಥವಾ ಕ್ಯಾಲ್ಕುಲೇಟ್ ಮಾಡೋಕ್ಕೆ, ಮೆಷರ್ ಮಾಡೋದು, ಅಬ್ಸರ್ವ್ ಮಾಡೋಕ್ಕೆ ಹೊರಟ್ರೆ ಇದರ ಪ್ರಾಪರ್ಟಿ ಅಥವಾ ಐಡೆಂಟಿಟಿ ಯಾವುದೇ ಕಾರಣಕ್ಕೂ ಅಥವಾ ಕಂಪೋಸಿಷನ್ಗಳು ಚೇಂಜ್ ಆಗಬಾರ್ದು. ಆಗ್ತಿದೆಯಾ? ಸೊ ಫಾರ್ ಎಕ್ಸಾಂಪಲ್ ಕಲರ್ ಅಂತ ಹೇಳಿದ್ವಿ. ಕಲರ್ ಇಲ್ಲಿ ವೈಟ್ ಕಲರ್ ಇದೆ, ಕರೆಕ್ಟಾ? ಸೊ ಇದನ್ನು ಚಾಕ್ ಪೀಸನ್ನು ನಾನು ಮೆಷರ್ ಮಾಡೋದಕ್ಕೆ ಕೊಟ್ಟರೆ ಅಥವಾ ಅಬ್ಸರ್ವ್ ಮಾಡೋಕ್ಕೆ ಹೊರಟ್ರೆ ಅಥವಾ ಮೇಲ್ಗಡೆಯಿಂದ ನನ್ನ ಕಣ್ಣಲ್ಲಿ ನೋಡ್ತಿದ್ದೀನಿ, ಇದು ಕಂಡಾಗ ನನಗೆ ಬಿಳಿ ಕಲರ್ ಕಾಣುತ್ತೆ. ಸೊ ಈ ಬಿಳಿ ಕಲರ್ ಕಂಡಾಗ ನಾನು ಅಂದ್ಕೊತೀನಿ ದಿಸ್ ಈಸ್ ಚಾಕ್ ಪೀಸ್. ಅಥವಾ ಇದ್ರ ಕಂಪೋಸಿಷನ್ ಬಂದ್ಬಿಟ್ಟು ನಮಗೆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಬಂದಿರುತ್ತೆ, ಕ್ಯಾಲ್ಶಿಯಂ ಕಾರ್ಬೋನೇಟ್. ಸೊ ಈ ಕ್ಯಾಲ್ಶಿಯಂ ಕಾರ್ಬೋನೇಟ್ ಕಂಪೋಸಿಷನ್ನ ಚೇಂಜ್ ಮಾಡಲಿಕ್ಕೆ ಬರಲ್ಲ.
ಸೊ ಹಾಗಾಗಿನೇ ದ ವಿಚ್ ಕ್ಯಾನ್ ಬಿ ಮೆಷರ್ಡ್ ಆರ್ ಅಬ್ಸರ್ವ್ಡ್ ವಿತೌಟ್ ಚೇಂಜಿಂಗ್ ದೇರ್ ಐಡೆಂಟಿಟಿ ಆರ್ ದ ಕಂಪೋಸಿಷನ್ ಆಫ್ ಸಬ್ಸ್ಟೆನ್ಸ್ ಅಂತ ತಗೊಂಡು. ಅದೇ ಥರ ಓಡರ್, ದಟ್ ಈಸ್ ಎ ಸ್ಮೆಲ್. ಸೊ ಇದಕ್ಕೊಂದು ಕ್ಯಾರೆಕ್ಟರ್ ಸ್ಮೆಲ್ ಇರುತ್ತೆ. ಅದು ಮೂಸ್ ನೋಡಿದ್ರೆ ಅಥವಾ ಅದರ ಸ್ಮೆಲ್ಲನ್ನು ನೀವು ಅಂತ ತಗೊಂಡ್ರೆ ಅದಕ್ಕೊಂದು ಸ್ಮೆಲ್ ಇರುತ್ತೆ. ದ ಸ್ಮೆಲ್ ಈಸ್ ನೆವರ್ ಚೇಂಜಸ್. ಸಪೋಸ್ ಯು ಪೀಪಲ್ ಆರ್ ಗೋಯಿಂಗ್ ಇನ್ ಎ ಫಿಶ್ ಮಾರ್ಕೆಟ್. ನೀವು ಫಿಶ್ ಮಾರ್ಕೆಟಿಗೆ ಹೋಗ್ತಿರ್ತೀರ ಅಂತ ತಿಳ್ಕೊಂಡು, ಅಲ್ಲಿ ಏನಾದರೂ ಫಿಶ್ ಮಾರ್ಕೆಟಿಗೆ ಹೋಗ್ಬಿಟ್ಟು ನೀವು ಹೂವಿನ ಮಾರ್ಕೆಟಿಗೆ ಹೋದಾಗ ಫೀಲ್ ಆಗುತ್ತಾ? ಫೀಲ್ ಆಗಲ್ಲ. ಸೊ ಕಾರಣ ಒಂದೇ, ಯಾಕೆ ಅಂದರೆ ಫಿಶ್ಶಿಗೆ ಅದರದೇ ಆದ ಓಡರ್ ಇದೆ, ಹೂವಿಗೆ ಅದರದೇ ಆದ ಓಡರ್ ಇದೆ. ದಟ್ ಮೀನ್ಸ್ ದ ಡಿಫರೆನ್ಸ್ ಇನ್ ದ ಸ್ಮೆಲ್ಸ್. ಎವ್ರಿ ಪರ್ಟಿಕ್ಯುಲರ್ ಮ್ಯಾಟರ್ ಹ್ಯಾಸ್ ಪರ್ಟಿಕ್ಯುಲರ್ ಕಲರ್, ಪರ್ಟಿಕ್ಯುಲರ್ ಓಡರ್ ಅಲ್ವಾ? ಆ್ಯಂಡ್ ಈವನ್ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್, ಡೆನ್ಸಿಟಿ, ದೀಸ್ ಆರ್ ಆಲ್ ದ ಫಿಸಿಕಲ್ ಪ್ರಾಪರ್ಟಿ. ಆ್ಯಂಡ್ ಈವನ್ ಸೋ ಮೆನಿ ಟೈಪ್ಸ್ ಆರ್ ದೇರ್. ಫಿಸಿಕಲ್ ಪ್ರಾಪರ್ಟಿ ಡೆನ್ಸಿಟಿ ಬರುತ್ತೆ, ಜೊತೆಗೆ ಕಲರ್ ಬರುತ್ತೆ, ಓಡರ್ ಬರುತ್ತೆ, ಮೆಲ್ಟಿಂಗ್ ಪಾಯಿಂಟು, ಬಾಯ್ಲಿಂಗ್ ಪಾಯಿಂಟು, ಕಾಲಿಗೇಟಿವ್ ಪ್ರಾಪರ್ಟೀಸು, ಅಥವಾ ಅದರ ಐಸೋಟ್ರೋಪಿಕ್ ನೇಚರ್, ಇನ್ನು ಸುಮಾರು ಬರ್ತದೆ. ನಮಗಿಲ್ಲಿ ಒಂದಷ್ಟು 4 ಬರೆದ್ರೆ ಸಾಕು. ಹಾಗಾಗಿ ಸೊ ಡೆಫಿನೆಟ್ಲಿ ಎ ಪರ್ಟಿಕ್ಯುಲರ್ ಮ್ಯಾಟರ್ ಹ್ಯಾಸ್ ಇಟ್ಸ್ ಓನ್ ಕಲರ್, ಇಟ್ಸ್ ಓನ್ ಓಡರ್, ಇಟ್ಸ್ ಓನ್ ಮೆಲ್ಟಿಂಗ್ ಪಾಯಿಂಟ್, ಇಟ್ಸ್ ಓನ್ ಬಾಯ್ಲಿಂಗ್ ಪಾಯಿಂಟ್. ನಿಮ್ಗೆ ಗೊತ್ತಿದೆ ಮೆಲ್ಟಿಂಗ್ ಪಾಯಿಂಟ್ ಅಂದರೆ ಏನು, ಬಾಯ್ಲಿಂಗ್ ಪಾಯಿಂಟ್ ಅಂದರೆ ಏನಂತ ನಿಮ್ಗೆ ಹೈಸ್ಕೂಲಲ್ಲೇ ಹೇಳ್ಕೊಟ್ಟಿರ್ತಾರೆ. ಈವನ್ ಡೆನ್ಸಿಟಿ, ಇವೆಲ್ಲವೂ ಕೂಡ ಏನು, ದೇ ಆರ್ ನಾಟ್ ಟು ಬಿ ಚೇಂಜ್ಡ್ ಬೈ ಎನಿ ಟೈಪ್ ಆಫ್ ಮೆಷರ್ಮೆಂಟ್ ಆರ್ ಅಬ್ಸರ್ವೇಷನ್ಸ್. ನಾವು ಏನೇ ಥರ ಫಿಸಿಕಲ್ ಪ್ರಾಪರ್ಟಿ ಅಥವಾ ಫಿಸಿಕಲ್ ಆ್ಯಕ್ಷನ್ ಮಾಡಿದ್ರು ಅವುಗಳ ಪ್ರಾಪರ್ಟಿ ಅಥವಾ ಐಡೆಂಟಿಟಿ ಚೇಂಜ್ ಆಗಬಾರ್ದು. ಸಪೋಸ್ ನಾನು ಇದೇ ಚಾಕ್ ಪೀಸನ್ನು ಒಂದು ಫಿಸಿಕಲ್ ಫೋರ್ಸನ್ನು ಅಪ್ಲೈ ಮಾಡಿ ಬ್ರೇಕ್ ಮಾಡ್ತೀನಿ. ಸೊ ಬ್ರೇಕ್ ಮಾಡಿದಾಗಲೂ ಸಮೇತ ಅದರ ಕಂಪೋಸಿಷನ್ ಚೇಂಜ್ ಆಗಲ್ಲ, ಜೊತೆಗೆ ಅದರ ಓಡರ್ ಚೇಂಜ್ ಆಗಲ್ಲ, ಅದರ ಕಲರ್ ಚೇಂಜ್ ಆಗಲ್ಲ, ಅದರ ಮೆಲ್ಟಿಂಗ್ ಪಾಯಿಂಟ್ ಚೇಂಜ್ ಆಗಲ್ಲ, ಅಥವಾ ಬಾಯ್ಲಿಂಗ್ ಪಾಯಿಂಟ್, ಡೆನ್ಸಿಟಿ ಯಾವುದೇ ಇರಲಿ, ಇವ್ಯಾವುದು ಕೂಡ ಚೇಂಜ್ ಆಗಲ್ಲ. ಬಟ್ ನಾನು ಇದರಲ್ಲಿ ಸಣ್ಣ ಚೂರು ತಗೊಂಡ್ರು ಇದು ಚಾಕ್ ಪೀಸೇ, ದೊಡ್ಡದೊಂದು ಚಾಕ್ ಪೀಸ್ ತಗೊಂಡ್ರು ಅದು ಚಾಕ್ ಪೀಸೇ ಆಗಿದೆ. ದಟ್ ಈಸ್ ನಾಟ್ ಓನ್ಲಿ ಫಾರ್ ದ ಚಾಕ್ ಪೀಸ್, ಈವನ್ ಫಾರ್ ಸೋ ಮೆನಿ ಟೈಪ್ ಆಫ್ ಮ್ಯಾಟರ್ಸ್. ನಾವು ಯಾವುದೇ ಫಿಸಿಕಲ್ ಪ್ರಾಪರ್ಟಿ ಅಂತ ಬಂದಾಗ ದೇ ಶುಡ್ ನಾಟ್ ಚೇಂಜ್ ದೇರ್ ಐಡೆಂಟಿಟಿ ಆರ್ ದ ಕಂಪೋಸಿಷನ್ ಆಫ್ ದಿ ಸಬ್ಸ್ಟೆನ್ಸ್. ದಟ್ ವಿಲ್ ಬಿ ಕಾಲ್ಡ್ ಆಸ್ ಫಿಸಿಕಲ್ ಪ್ರಾಪರ್ಟಿ. ಆ್ಯಂಡ್ ನೆಕ್ಸ್ಟ್ ದ ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಬರುತ್ತೆ. ಸೊ ಕೆಮಿಕಲ್ ಪ್ರಾಪರ್ಟೀಸ್ ಮೀನ್ಸ್ ವಿಚ್ ಕ್ಯಾನ್ ಬಿ ಮೆಷರ್ಡ್ ಆರ್ ಅಬ್ಸರ್ವ್ಡ್ ಬೈ ಚೇಂಜಿಂಗ್ ದ ಐಡೆಂಟಿಟಿ. ಸೊ ಫಿಸಿಕಲ್ ಪ್ರಾಪರ್ಟಿಲಿ they won't change the identity, but in case of chemical property they definitely change their identity and the composition of the substance. ಅದಕ್ಕೆ ಕೆಮಿಕಲ್ ರಿಯಾಕ್ಷನ್ಗಳು. ಸಪೋಸ್ ಎ ಕೆಮಿಕಲ್ ರಿಯಾಕ್ಷನ್ ದಟ್ ಈಸ್ ಸಪೋಸ್ that is CH4 is there, that is a particular methane, particular composition and particular odor and particular melting point, boiling point, density ಎಲ್ಲವೂ ಕೂಡ ಇದೆ. Suppose it may be on combustion, ನಾನು ಕಂಬಷನ್ ರಿಯಾಕ್ಷನ್, ದಟ್ ಮೀನ್ಸ್ ಮೀಥೇನ್ ಈಸ್ ರಿಯಾಕ್ಟ್ ವಿತ್ ಆಕ್ಸಿಜನ್. ಅಂದರೆ ನಾನು ಬರ್ನ್ ಮಾಡ್ತಾ ಇದ್ದೀನಿ, ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಬರ್ನ್ ಮಾಡಿದಾಗ that will gives carbon dioxide plus water ಕೊಡುತ್ತೆ. ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಸೊ ಬ್ಯಾಲೆನ್ಸ್ ಮಾಡೋದಾದರೆ ದಟ್ ಈಸ್ 2 + 2 is 4, that is, and it is completely balanced reaction. Here ಕಂಪ್ಲೀಟಾಗಿ ಅಬ್ಸರ್ವ್ ಮಾಡಿ, ನಾವು ತಗೊಂಡಿದ್ದು ಮೀಥೇನನ್ನು, ಆ್ಯಂಡ್ ಮೀಥೇನ್ ಈಸ್ ರಿಯಾಕ್ಟೆಡ್ ವಿತ್ ಆಕ್ಸಿಜನ್. ನಮಗೆ ಪ್ರಾಡಕ್ಟಲ್ಲಿ ಏನಾಯಿತು, ಮೀಥೇನ್ ಬಂದಿದೆಯಾ? ಬಂದಿಲ್ಲ. ಕಾರ್ಬನ್ ಡೈಆಕ್ಸೈಡ್ ಬಂದಿದೆ ಮತ್ತು 2 moles ಆಫ್ ವಾಟರ್ ಬಂದಿದೆ. ದಟ್ ಮೀನ್ಸ್ 1 mole ಆಫ್ ಮೀಥೇನ್ ಈಸ್ ಆನ್ ಕಂಬಷನ್ ವಿತ್ 2 moles ಆಫ್ ಆಕ್ಸಿಜನ್. ದಟ್ ಮೀನ್ಸ್ 1 mole ಆಫ್ ಮೀಥೇನ್ ಈಸ್ ರಿಯಾಕ್ಟೆಡ್ ವಿತ್ 2 moles ಆಫ್ ಆಕ್ಸಿಜನ್ ಟು ಗಿವ್ಸ್ 1 mole ಆಫ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ 2 moles ಆಫ್ water. So that type of chemical reactions,
ದೇ ಡೆಫಿನೆಟ್ಲಿ ಚೇಂಜ್ ದೇರ್ ಐಡೆಂಟಿಟಿ ಆ್ಯಂಡ್ ದೇರ್ ಕಂಪೋಸಿಷನ್ ಅಲ್ವಾ. ಇಲ್ಲಿ ಇದ್ದಕ್ಕಿದ್ದಂಗೆ ಏನಾಯಿತು, ಇವುಗಳ ಐಡೆಂಟಿಟಿನೇ ಬೇರೆ, ಇದ್ರದ್ದು ಐಡೆಂಟಿಟಿನೇ ಬೇರೆ, ಕಾರ್ಬನ್ ಡೈಆಕ್ಸೈಡ್ ಐಡೆಂಟಿನೇ ಬೇರೆ, ವಾಟರ್ ಐಡೆಂಟಿಟಿನೇ ಬೇರೆ. ಸೊ ಹಾಗಾಗಿ ಪರ್ಟಿಕ್ಯುಲರ್ ಆಗಿ ಪ್ರತಿಯೊಂದಕ್ಕೂ ಅದರದ್ದೇ ಆದ ಐಡೆಂಟಿಟಿ ಇರುತ್ತೆ. ಇಲ್ಲಿ ಅವುಗಳ ಐಡೆಂಟಿಟಿ ಏನಾಯಿತು, ಕಂಪ್ಲೀಟಾಗಿ ಚೇಂಜ್ ಆಯಿತು. ಮೀಥೇನಿಗೆ ಗ್ಯಾಸ್ ಆಗಿದ್ದರೆ ಕಾರ್ಬನ್ ಡೈಆಕ್ಸೈಡು ಗ್ಯಾಸೇ, ಆಕ್ಸಿಜನ್ ಈಸ್ ಅಗೇನ್ ಗ್ಯಾಸ್, ಬಟ್ ವಾಟರ್ ದಟ್ ಇಸ್ H2 ಇಸ್ ಇನ್ ವಾಟರ್, ದಟ್ ಈಸ್ ಇನ್ ಲಿಕ್ವಿಡ್. ಸೊ ಕಂಪೋಸಿಷನ್ ಚೇಂಜ್ ಆಯಿತು, ಜೊತೆಗೆ ಅವುಗಳ ಐಡೆಂಟಿಟಿ ಚೇಂಜ್ ಆಯಿತು. ಹಾಗಾಗಿ ದ ಕೆಮಿಕಲ್ ಪ್ರಾಪರ್ಟೀಸ್ ಮೀನ್ಸ್ ವಿಚ್ ಕ್ಯಾನ್ ಬಿ ಮೆಷರ್ಡ್ ಆರ್ ಅಬ್ಸರ್ವ್ಡ್ ಚೇಂಜಿಂಗ್ ದೇರ್ ಐಡೆಂಟಿಟಿ ಆರ್ ದ ಕಂಪೋಸಿಷನ್ ಆಫ್ ಸಬ್ಸ್ಟೆನ್ಸ್, ದಟ್ ಈಸ್ ಎ ಕೆಮಿಕಲ್ ರಿಯಾಕ್ಷನ್ ಈಸ್ ಅ ವೆರಿ ಗುಡ್ ಎಕ್ಸಾಂಪಲ್. ಇದೊಂದು ರಿಯಾಕ್ಷನ್ ಬರೆದಿದ್ವಿ, ಆ ಥರ ಸಾಕಷ್ಟು ರಿಯಾಕ್ಷನ್ಗಳು ಸಿಗ್ತಾವೆ. ಸೊ ದಟ್ ಮೇ ಬಿ ಒನ್ ಆಫ್ ದಿ ಬ್ಯೂಟಿಫುಲ್ ರಿಯಾಕ್ಷನ್, ದಟ್ ಈಸ್ ಹೈಡ್ರೋಜನ್ ಗ್ಯಾಸ್ is combined with oxygen gas that gives H2O ಅಲ್ವಾ, H2O ಕೊಡ್ತು. ಸೊ ಇಲ್ಲಿ ಬ್ಯಾಲೆನ್ಸ್ ಮಾಡಿದ್ರೆ ಹೈಡ್ರೋಜನ್ ಬ್ಯಾಲೆನ್ಸ್ ಆಗಿದೆ, ಆಕ್ಸಿಜನ್ ಈಸ್ ದೇರ್, ದಟ್ ಈಸ್ ಇಲ್ಲಿಗೆ 2 ಹಾಕ್ಬೋದು, ಆಮೇಲೆ ಇಲ್ಲಿಗೆ ಒಂದು 2 ಹಾಕ್ಬೋದು, ದಟ್ ಈಸ್ 2 ಅಗೇನ್ 2 moles. ಓಕೆ, ಸೊ ದಿಸ್ ಆನ್ ರಿಯಾಕ್ಷನ್ ಈಸ್ ಹ್ಯಾಪನ್ ಬಿಟ್ವೀನ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್, ದಟ್ ವಿಲ್ ಗಿವ್ಸ್ ವಾಟರ್. ಸೊ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಬೋದು. ಸಪೋಸ್ ಹಿಯರ್ ದ ಹೈಡ್ರೋಜನ್ ಈಸ್ ಅ ಗ್ಯಾಸ್, ಇಟ್ ಹ್ಯಾಸ್ ಅ ಪರ್ಟಿಕ್ಯುಲರ್ ಐಡೆಂಟಿಟಿ, ಪರ್ಟಿಕ್ಯುಲರ್ ಕಂಪೋಸಿಷನ್, ಪರ್ಟಿಕ್ಯುಲರ್ ಓಡರ್ ಆ್ಯಂಡ್ ಇವನ್ ಮೆಲ್ಟಿಂಗ್ ಪಾಯಿಂಟ್, ಡೆನ್ಸಿಟಿ, ಬಾಯ್ಲಿಂಗ್ ಪಾಯಿಂಟ್ ಎಲ್ಲವೂ ಅದಕ್ಕೆ ಸಪ್ರೇಟ್ ಆಗಿದ್ದಾವೆ. ಆ್ಯಂಡ್ ಆಕ್ಸಿಜನ್ಗೂ ಸಮೇತ ಅದೇ ಥರ ಬೇರೆ ಬೇರೆ ಅಂದರೆ ಅದರದ್ದೇ ಆದ ಒಂದು ಇಂಡಿವಿಜುವಲ್ ಐಡೆಂಟಿಟಿ ಇದೆ. ಆ್ಯಂಡ್ ಇವನ್ ದಟ್ ಈಸ್ ಅ ಗ್ಯಾಸ್, ಬಟ್ ನಮಗೆ ಪ್ರಾಡಕ್ಟ್ ಸಿಕ್ಕಿದ್ದೇನು, ಲಿಕ್ವಿಡ್ ಸಿಗುತ್ತೆ. ವಾಟರ್ ಈಸ್ ಅನ್ ಲಿಕ್ವಿಡ್, ಇಲ್ಲಿ ಕಂಪೋಸಿಷನೇ ಚೇಂಜ್ ಆಯಿತು ಮತ್ತು ಅದರ ಐಡೆಂಟಿಟಿ ಚೇಂಜ್ ಆಯಿತು. ಹಾಗಾಗಿ the chemical property means which can be measured or observed by changing their identity and the composition of the substance, that will be called a chemical property. And for example ಇಲ್ಲಿ ನಾವು ಕಾಣೋದಾದರೆ ಕೆಮಿಕಲ್ ರಿಯಾಕ್ಷನ್ಸ್ಗಳು ಇಲ್ಲಿ 2 ಬರ್ತಾ ಇದೆ. ಅದೇ ಥರ ಸೋ ಮೆನಿ ದ ಮಿಲಿಯನ್ಸ್ ಟ್ರಿಲಿಯನ್ಸ್ ಆಫ್ ಈಕ್ವೇಷನ್ಸ್ ಆರ್ ದ ಕೆಮಿಕಲ್ ಈಕ್ವೇಷನ್ಸ್, ಅವುಗಳನ್ನು ಬರೆದ್ರೆ ಸಾಕು. ಇಲ್ಲಿ ಸಿಂಪಲಾಗಿ 2 ಬರ್ತಿದ್ದೀನಿ, ಅವುಗಳನ್ನು ಬರೆದ್ರೆ ಸಾಕು. ನೆಕ್ಸ್ಟ್ ಈಸ್ ವಿ ಮೂವ್ ಆನ್ ಟು ದಟ್ ಈಸ್ SI ಯೂನಿಟ್ಸ್, ದಟ್ ಈಸ್ ದ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ಕರೀತೀವಿ. ದಟ್ ಈಸ್ ಏನು, ದಿಸ್ ಅ ಲ್ಯಾಟಿನ್ ವರ್ಡ್ SI, ಹಾಗಾಗಿ ಉಲ್ಟಾ, ದಟ್ ಈಸ್ ದ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್. ಸೊ ದ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ ದಟ್ ವಾಸ್ ಕಂಪ್ಲೀಟ್ಲಿ observed and on the basis of weights and measurements, and it was approved in 11th century. It was the SI unit is approved in 11th conference of weights and measurements. ಈ 11ನೇ ಕಾನ್ಫರೆನ್ಸಲ್ಲಿ ಅದರಲ್ಲಿ ವೆಯ್ಟ್ ಮತ್ತು ಮೆಜರ್ಮೆಂಟ್ಗೋಸ್ಕರ ಅಂತಲೇ ಈ SI ಯೂನಿಟನ್ನು ಅಪ್ರೂವ್ ಮಾಡ್ತಾರೆ. ಒಂದು ಸೈನ್ಸ್ ಕಾನ್ಫರೆನ್ಸ್ ಬರುತ್ತೆ, ಆ ಸೈನ್ಸ್ ಕಾನ್ಫರೆನ್ಸಲ್ಲಿ ಇವನ್ನ ಅಪ್ರೂವ್ ಮಾಡ್ತಾರೆ. ಏನಕ್ಕೆ ಅಪ್ರೂವ್ ಮಾಡ್ತಾರೆ ಅಂದರೆ, ದ್ಯಾಟ್ ಇಸ್ ಓನ್ಲಿ ಬಿಕಾಸ್ ಆಫ್, ಈಗ ನಾನು ಈ ಭಾಗದಲ್ಲಿದ್ದೀನಿ, ನಾನು ಚೆನ್ನಾಗಿ ರಾಗಿ ಬೆಳಿತೀನಿ ಅಂತ ತಿಳ್ಕೊಳ್ಳೋಣ. ಇನ್ನೊಬ್ಬ ನನ್ನ ಫ್ರೆಂಡ್ ಒಬ್ಬ ಇರ್ತಾನೆ, ರಮಾನಾಥ್ ಅಂತ, ಅಥವಾ ರಾಮ, ಅವನು ಜೋಳ ಬೆಳೀತಿರ್ತಾನೆ. ಇನ್ನೊಬ್ಬ ಯಾರು, ರಾಮನ ಫ್ರೆಂಡ್ ಇನ್ನೊಬ್ಬ ಶ್ಯಾಮ ಅಂತಿರ್ತಾನೆ, ಅವನು ಚೆನ್ನಾಗಿ ಮೆಕ್ಕೆಜೋಳ ಬೆಳೀತಿರ್ತಾನೆ ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿ ನಾನು ರಾಗಿ ಬೆಳೀತಿದ್ದೀನಿ, ನನ್ನ ಫ್ರೆಂಡ್ ಬಂದ್ಬಿಟ್ಟು ಅವನು ಜೋಳ, ಅವನ ಯಾರು ರಾಮ ಅನ್ನೋನು ಜೋಳ ಬೆಳೀತಾನೆ, ಶ್ಯಾಮ ಅನ್ನೋನು ಮೆಕ್ಕೆಜೋಳ ಬೆಳೀತಾನೆ. ಈಗ ನನಗೆ ಬರೀ ರಾಗಿನೇ ತಿನ್ನೋಕ್ಕಾಗಲ್ಲ, ನನಗೊಂದ್ಸತಿ ಜೋಳ ತಿನ್ನಬೇಕು ಅನಿಸುತ್ತೆ, ಮೆಕ್ಕೆಜೋಳ ತಿನ್ನಬೇಕು ಅನಿಸುತ್ತೆ. ನಾನೇನು ಮಾಡಬೇಕು ಅವಾಗ, ಐ ಹ್ಯಾವ್ ಟು ಮೇಕ್ ಗಿವ್ ಆ್ಯಂಡ್ ಟೇಕ್ ಆ್ಯಂಡ್ ಪಾಲಿಸಿ, ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ಈಗ ನಾನು 1 ಚೀಲ ರಾಗಿ ಕೊಟ್ಟರೆ ಅವನು ನನಗೆ 1 ಚೀಲ
ಜೋಳ ಕೊಡ್ತಾನೆ. ಅದೇ ಥರ ಯಾರು ಶ್ಯಾಮ ಅನ್ನೋನು ಹತ್ತಿ ಬೆಳೆದೆ ಅಂತ ತಿಳ್ಕೊಳ್ಳೋದು ಭಾಳ ತುಂಬ ಚೆನ್ನಾಗಿರುತ್ತೆ. ಮೆಕ್ಕೆಜೋಳ ಬೇಡ ನಮಗೆ, ಹತ್ತಿ. ನಾನು ರಾಗಿ, ರಾಮ ಅನ್ನೋನು ಜೋಳ, ಶ್ಯಾಮ ಅನ್ನೋನು ಹತ್ತಿ ಬೆಳೆದೆ. ನನಗೆ ಹತ್ತಿ ಕೂಡ ಬೇಕು, ಏಕೆಂದರೆ ಹತ್ತಿ ನಮಗೆ ಕೆಲವೊಂದು ಸತಿ ಮನೆಗಳಲ್ಲಿ ಪೂಜೆಗೋ ಅಥವಾ ಇನ್ನೇನೋ ಬೇರೆ ಬೇರೆ ಸಂದರ್ಭಗಳಿಗೋ ಅಥವಾ ಬ್ಯಾಂಡೇಜ್ ಮಾಡ್ಕೊಳೋದಕ್ಕೋ, ಈ ಥರ ಬೇರೆ ಬೇರೆ ಬಟ್ಟೆ ನೇಯ್ಕೊಳ್ಳೋದಕ್ಕೋ, ಈ ಥರ ಎಲ್ಲದಕ್ಕೂ ನಮಗೆ ಬೇಕಾಗಿರುತ್ತೆ. ನಾನು ಈಗ ಒಂದು ಚೀಲ ರಾಗಿಯನ್ನು ಕೊಟ್ಟು ಹತ್ತಿ ತರಬೇಕು ಅಂದರೆ ಅವನು ಒಂದು ಚೀಲ ಹತ್ತಿ ತುಂಬ ಕೊಡ್ತಾನೆ. ಆದರೆ ಅವುಗಳ ತೂಕ ಏನಾಯಿತು, ಒಂದು ಚೀಲದ ರಾಗಿ ತೂಕಕ್ಕೆ ಹೋಲಿಸ್ಕೊಂಡ್ರೆ ಒಂದು ಚೀಲದ ಹತ್ತಿ ಚೀಲ ತುಂಬ ಕಡಿಮೆ ತೂಕ ಇರುತ್ತೆ. ಬಟ್ ದ ಕ್ವಾಂಟಿಟಿ ಈಸ್ ಓನ್ಲಿ ಫಿಕ್ಸ್ಡ್. ಪಡಾಗಲ್ಲಿ ನಮಗೆ ಕೆ ಜಿಯಲ್ಲಿ ಅಥವಾ ಮೆಷರ್ಮೆಂಟ್ಸ್ಗಳಲ್ಲಿ ಸಿಕ್ಕಿರಲಿಲ್ಲ. ಇದು ಡೈಲಿ ನಡೀತಾ ಇತ್ತು. ಯಾಕೆಂದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ರಫ್ತು ಮಾಡೋದು ಅಂದರೆ ಹಿಂದೆ ಈ ಕರೆನ್ಸಿ ವ್ಯಾಲಿ ಅಂತ ಗೊತ್ತಿಲ್ಲದಾಗ, ಈಗಲೂ ಕೂಡ ರಫ್ತು ನಡೀತವೆ ಬೇರೆ ಬೇರೆ ವಿಚಾರಗಳಲ್ಲಿ, ಡಾಲರ್ಗಳಲ್ಲಿ ಅವೆಲ್ಲ ನಡೀತವೆ, ನಾವು ಅದು ಮಾತಾಡ್ತಿಲ್ಲ. ಬಟ್ ಹಿಂದೆ ಹೆಂಗಿತ್ತು ಅಂತೇಳಿ ಅಂದರೆ ಈ ಸಿಸ್ಟಮ್ ಬರೋಕ್ಕೂ ಮುಂಚೆ 11th ಸೆಂಚುರಿನಲ್ಲಿ ನಡೆದಿದ್ದು. 11th ಸೆಂಚುರಿನಲ್ಲೇ ಈ ಸಿಸ್ಟಮ್ಗಳನ್ನು ಡೆವಲಪ್ ಮಾಡ್ತಾವೆ. ಹಾಗೆ 11th ಸೆಂಚುರಿ ಅಲ್ಲದೆ ದಟ್ ಇಸ್ ದ ಕಾನ್ಫರೆನ್ಸ್, ದಟ್ ಇಸ್ ಸೈನ್ಸ್ ಕಾನ್ಫರೆನ್ಸಲ್ಲಿ ನಮಗೆ ಏನು ಈ ಸಿಸ್ಟಮನ್ನು ಅಪ್ರೂವ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಒಂದು ದೇಶದಲ್ಲಿ ಯಾವುದೋ ಒಂದು, ಈಗ ನಮ್ಮ ದೇಶದಲ್ಲಿ ತುಂಬ ಚೆನ್ನಾಗಿ ಕಬ್ಬಿಣ ಸಿಗುತ್ತೆ, ಚಿನ್ನ ಜಾಸ್ತಿ ಸಿಗಲ್ಲ. ಇನ್ನೆಲ್ಲ ಸೌತ್ ಆಫ್ರಿಕಾದಲ್ಲಿ ತುಂಬ ಚೆನ್ನಾಗಿ ಚಿನ್ನ ಸಿಗುತ್ತೆ. ನಾನಿಲ್ಲಿ 1 kg ಅಥವಾ 1 ಚೀಲ ಕಬ್ಬಿಣ ಕೊಟ್ಟು 1 kg ಅಂತ ಚಿನ್ನ ತಗೊಂಡು ನನಗೆ ಲಾಭ ಜಾಸ್ತಿ, ಅವನಿಗೆ ನಷ್ಟ. ಬಟ್ ಮುಂಚೆ ಈ ಲಾಭ ನಷ್ಟ ಗೊತ್ತಾಗ್ತಿಲ್ಲ. ನಾನು 1 ಚೀಲ ಚಿನ್ನ ಕೊಡ್ತಿದ್ದೀನಿ, ಅವನು 1 ಚೀಲ ನನಗೆ ಕಬ್ಬಿಣ ಕೊಡಬೇಕಷ್ಟೆ. ಅಂದರೆ ಕ್ವಾಂಟಿಟಿ ಮೇಲೆ ಮೆಜರ್ ಮಾಡ್ತಾಯಿದ್ದೆ. ಅದಕ್ಕೆ ಅದು ಸ್ವಲ್ಪ ಸರ್ಟೈನ್ ವ್ಯಾಲ್ಯೂಗಳು ಇರ್ತಾ ಇರಲಿಲ್ಲ. ಹಾಗಾಗಿ ಇವೆಲ್ಲವನ್ನು ಎಲ್ಲ ಸೈಂಟಿಸ್ಟ್ಗಳು ಒಂದು ಕೂತ್ಕೊಂಡು ಒಂದು ಕಾನ್ಫರೆನ್ಸ್ ಮಾಡ್ತಾರೆ. ಹಾಗಾಗಿ ಆ 11th ಕಾನ್ಫರೆನ್ಸಲ್ಲಿ ಅಥವಾ 11th ಸೆಂಚುರಿ ಆಫ್ ಕಾನ್ಫರೆನ್ಸ್, ಸೈನ್ಸ್ ಕಾನ್ಫರೆನ್ಸಲ್ಲಿ ನಮಗೆ ಎಸ್ಪೆಷಲಿ ದಟ್ ಈಸ್ ಕಂಪ್ಲೀಟ್ಲಿ ಚೇಂಜ್, ದಟ್ ಈಸ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಗಳನ್ನು ಜೊತೆಗೆ ಕೆಲವೊಂದು SI ಏನು ಸಿಸ್ಟಮಲ್ಲಿ 7 ಬೇಸಿಕ್ ಯೂನಿಟ್ಸನ್ನು ಮಾಡ್ತಾರೆ. ದಟ್ ಮೀನ್ಸ್ ದೀಸ್ 7 ಬೇಸಿಕ್ ಯೂನಿಟ್ ಕಾಂಟ್ ಬಿ ಡಿರೈವ್ಡ್ ಫ್ರಮ್ ಎನಿಥಿಂಗ್. ಇಟ್ ಕ್ಯಾನ್ ಬಿ ಚೇಂಜ್ ಟು ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ದಟ್ ಮೀನ್ಸ್ ನಾವು ಲೆಂತ್ ಮತ್ತು ಮಾಸನ್ನು ಇಟ್ಕೊಂಡು ಬೇರೆ ಬೇರೆ ಮೆಷರ್ಮೆಂಟ್ಗಳನ್ನು ಮಾಡ್ಬೋದು. ಅಂದರೆ ಲೆಂತನ್ನು ನಾವು ಯಾವುದರಿಂದನೂ ಡಿರೈವ್ ಮಾಡೋಕ್ಕಾಗಲ್ಲ. ಆದರೆ ಲೆಂತ್ ಬಳಸ್ಕೊಂಡು ನಾವು ಅಥವಾ ಮಾಸ್ ಬಳಸ್ಕೊಂಡು ಅಥವಾ ಟೈಮನ್ನು ಬಳಸ್ಕೊಂಡು ಅಥವಾ ಇವುಗಳನ್ನು ಏಳು ಆ ಬೇಸಿಕ್ ಯೂನಿಟನ್ನು ಬಳಸ್ಕೊಂಡು ನಾವು ಬೇರೆ ಬೇರೆ ಯೂನಿಟ್ಗಳಂತ ವೆಲಾಸಿಟಿ ಆಗಿರ್ಬೋದು, ಡೆನ್ಸಿಟಿ ಆಗಿರ್ಬೋದು, ಆಕ್ಸಿಲರೇಷನ್ ಆಗಿರ್ಬೋದು, ಅಥವಾ ಏನು ಟೆಂಪ್ರೇಚರಲ್ಲಿ ವಿಚಾರಕ್ಕೆ ಬರೋದಾದರೆ ಕೆಲವಿಂದ ಡಿಗ್ರಿ ಸೆಲ್ಸಿಯಸ್ ಆಗಿರ್ಬೋದು, ಫ್ಯಾರನೀಟ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಮೆಷರ್ಮೆಂಟ್ಗಳನ್ನು ನಾವು ಈ 7 ಬೇಸಿಕ್ ಯೂನಿಟನ್ನು ಬಳಸ್ಕೊಂಡು ನಾವು ಬೇರೆಯನ್ನ ಕಂಡುಹಿಡಿಬೋದೇ ಹೊರತು ಇವುಗಳನ್ನು ನಾವು ಮೇಯ್ನಾಗಿ 7 ಬೇಸಿಕ್ ಯೂನಿಟ್ಸ್ ಅಂತ ತಂತೀವಿ. ಸೊ ಅದರಲ್ಲಿ ಈ ಟೇಬಲ್ ಭಾಳ ಇಂಪಾರ್ಟೆಂಟ್. ಯಾಕೆಂದರೆ ಇದು 1 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ಸ್ಗಳು ಜಾಸ್ತಿ ಈ ಟೇಬಲ್ನಲ್ಲಿ. ಮೊದಲನೇದಾಗಿ 4 ಕಾಲಮ್ ಇದ್ದಾವೆ. ಒಂದು ಕ್ವಾಂಟಿಟಿ, ಇನ್ನೊಂದು ಸಿಂಬಲ್, ಇನ್ನೊಂದು ಸ್ವಲ್ಪ ಝೂಮ್ ಮಾಡುವ, ಓಕೆ. ಸೊ ದೀಸ್ ಆರ್ ದ 7 ಬೇಸಿಕ್ ಯೂನಿಟ್ಸ್. ಅದರಲ್ಲಿ ಕ್ವಾಂಟಿಟಿ, ಸಿಂಬಲ್, ಯೂನಿಟ್ ಆ್ಯಂಡ್ ಅಬ್ರಿವೇಷನ್ಸ್ ಅಂತಿದೆ. ಸೊ ದೀಸ್ ಆರ್ ಆಲ್ ದ 4 ಇಂಪಾರ್ಟೆಂಟ್ ಕಾಲಮ್ಸ್ ದಟ್ ವಿಲ್ ಗಿವ್ ದ 7 ಬೇಸ್. ಇನ್ ಅ ಕ್ವಾಂಟಿಟಿ 7 ಬೇಸಿಕ್ ಯೂನಿಟ್ಸ್ ಇದೆ ಆ್ಯಂಡ್ ದ ಸಿಂಬಲ್ ಫಾರ್ ದ ಕ್ವಾಂಟಿಟಿ. This is second column is symbol for the quantity and the SI unit for the same 7 quantities, and the last column is that is the abbreviation. That means how you represent a simply in case of particular quantity. Okay, ಆ ಪರ್ಟಿಕ್ಯುಲರ್ ಕ್ವಾಂಟಿಟಿಗೆ ಅಬ್ರಿವೇಷನ್ ಏನು ಬಳಸ್ತೀವಿ ಅಂತ ನೋಡಿ. ಮೊದಲನೇದಾಗಿ ಲೆಂತ್ ಈಸ್ ದ ಫಸ್ಟ್ ಕ್ವಾಂಟಿಟಿ. ದಿಸ್ ಇಸ್ ದ ಫಸ್ಟ್ ಕ್ವಾಂಟಿಟಿ. ಹಾಗಾಗಿ ಲೆಂತನ್ನು ನಾವು ಸಿಂಬಾಲಿಕ್ಕಾಗಿ ಸ್ಮಾಲ್ ಲೆಟರ್ ಎಲ್ನಲ್ಲಿ ಮೆಷರ್ ಮಾಡ್ತೇವೆ. ಆ್ಯಂಡ್ ಇಟ್ ವಾಸ್ ಮೆಷರ್ಡ್ ಇನ್ ಟೈಪ್ಸ್ ಆಫ್ ಮೀಟರ್ಸ್, ಅಂದರೆ ಮೀಟರ್ಗಳಲ್ಲಿ ನಾವು ಮೆಷರ್ ಮಾಡ್ತೇವೆ. ಆ ಮೀಟರ್ನ ಸಿಂಬಲ್ ಬಂದ್ಬಿಟ್ಟು ದಟ್ ಈಸ್ ಸ್ಮಾಲ್ ಲೆಟರ್ ಎಮ್. ಓಕೆ, ಸ್ಮಾಲ್ ಲೆಟರ್ ಎಮ್ ಇಸ್ ದ ಸಿಂಬಲ್ ಫಾರ್ ದ ಮೀಟರ್ ಆ್ಯಂಡ್ ದ ಸ್ಮಾಲ್ ಲೆಟರ್ ಎಲ್ ಫಾರ್ ದ ಸಿಂಬಲ್ ಫಾರ್ ದ ಲೆಂತ್. ಕನ್ಫ್ಯೂಷನ್ ಮಾಡ್ಕೊಳಂಗಿಲ್ಲ. ಲೆಂತ್ನ ಸಿಂಬಲ್ಲು ಎಲ್ಲ ಆದರೆ, ಸ್ಮಾಲ್ ಲೆಟರ್ ಎಲ್ಲ ಆದರೆ,
ಅದರ ಎಸ್ ಎನ್ ಎಟ್ ಬಂದ್ಬಿಟ್ಟು ಮೀಟರ್, ಅಂದರೆ ಲೆಂತ್ನ ನಾವು ಮೀಟ್ರಲ್ಲಿ ಮೆಜರ್ ಮಾಡ್ತೀವಿ. ಕಿಲೋಮೀಟ್ರ್ ಆಗಿರ್ಬೋದು, ಅವೆಲ್ಲ ಕನ್ವರ್ಷನ್ಸ್ ನಮಗೆ ಜಸ್ಟ್ ಮೀಟ್ರಲ್ಲಿ. ಆಮೇಲೆ ಅದರಲ್ಲಿ ಸೆಂಟಿಮೀಟರು ಅವೆಲ್ಲ ಅಬ್ರಿವೇಷನ್, ಸೆಂಟಿಮೀಟರ್ ಆಗಿರ್ಬೋದು, ಮಿಲಿಮೀಟರ್ ಆಗಿರ್ಬೋದು, ನ್ಯಾನೋಮೀಟರ್ ಆಗಿರ್ಬೋದು. ಸೊ ಇವೆಲ್ಲವೂ ಕೂಡ ಏನು ಅಬ್ರಿವೇಷನ್ಸ್ ಯೂಸ್. ದಟ್ ಈಸ್ ನಾವು ಹೇಳಿದೆ, ಈ ಮೀಟ್ರಿಂದ ಈ ಲೆಂತ್ನಿಂದ ನಾವು ಬೇರೆ ಬೇರೆ ಕ್ವಾಂಟಿಟಿಯನ್ನು ನಾವು ಏನು ಮಾಡ್ತೀವಿ, ಡಿರೈವ್ ಮಾಡ್ತೀವಿ ಅಂತೇಳಿ. ಬಟ್ ಲೆಂತ್ನ ನಾವು ಡಿರೈವ್ ಮಾಡೋಕ್ಕಾಗಲ್ಲ. ದಟ್ ಈಸ್ ದ ಬೇಸಿಕ್ ಯೂನಿಟ್, ಬೇಸಿಕ್ ಎಸ್ ಐ ಯೂನಿಟ್. ಓಕೆ, ಹಾಗಾಗಿ ಲೆಂತ್ ಈಸ್ ಜನರಲಿ ಸಿಂಬಾಲಿಕಲಿ ರೆಪ್ರೆಸೆಂಟೆಡ್ ಇನ್ ಕೇಸ್ ಆಫ್ ಸ್ಮಾಲ್ ಲೆಟರ್ ಎಲ್, ಆ್ಯಂಡ್ ದ ಎಸ್ ಎನ್ ಇಟ್ ಫಾರ್ ದಟ್ ಈಸ್ ಲೆಂತ್ ಈಸ್ ಮೀಟರ್, and the meter is abbreviated in case of small letter m. And second one is the mass, it is mass. So mass ಅಂದರೆ ತೂಕ. ಸೊ ಅದನ್ನು ಹೆಂಗೆ ಮೆಜರ್ ಮಾಡ್ತೀವಿ? ಸೊ ಮಾಸ್ ಈಸ್ ಜನರಲಿ ಸಿಂಬಾಲಿಕಲಿ ರೆಪ್ರೆಸೆಂಟೆಡ್ ಇನ್ ಕೇಸ್ ಆಫ್ ಸ್ಮಾಲ್ ಲೆಟರ್ ಎಮ್, ಆ್ಯಂಡ್ ದ ಎಸ್ ಎನ್ ಇಟ್ ಫಾರ್ ದ ಮಾಸ್ ಈಸ್ ಕಿಲೋಗ್ರಾಮ್, ದಟ್ ಈಸ್ ಕೆ ಜಿ, ಕಿಲೋಗ್ರಾಮ್, ಆ್ಯಂಡ್ ದ ಸಿಂಬಲ್ ಫಾರ್ ದಟ್ ಈಸ್ ಕಿಲೋಗ್ರಾಮ್ ಈಸ್ ಕೆ ಜಿ. ಆ್ಯಂಡ್ ಟೈಮ್, ಥರ್ಡ್ ಒನ್ ಈಸ್ ದ ಟೈಮ್, ಥರ್ಡ್ ಒನ್ ಈಸ್ ದ ಟೈಮ್. ಸೊ ಟೈಮ್ ಈಸ್ ಜನರಲಿ ಸಿಂಬಾಲಿಕಲಿ ರೆಪ್ರೆಸೆಂಟೆಡ್ ಆಸ್ ಸ್ಮಾಲ್ ಲೆಟರ್ ಟಿ. ಸೊ ಈ ಸಿಂಬಲ್ಗಳಲ್ಲಿ ಎಲ್ಲಿ ಬರ್ತವೆ ಅಂದರೆ ಪ್ರಾಬ್ಲಮ್ಗಳಲ್ಲಿ ಬರ್ತವೆ. ಕರೆಕ್ಟಾಗಿ ನೀವು ಮುಂದೆ ನಾವು ಪ್ರಾಬ್ಲಮ್ ಮಾಡುವಾಗ ಈ ಸಿಂಬಾಲಿಕಲ್ ರೆಪ್ರೆಸೆಂಟ್ ಫಿಸಿಕ್ಸಲ್ಲೂ ಬರುತ್ತೆ ಮತ್ತು ಕೆಮಿಸ್ಟ್ರಿನಲ್ಲೂ ಬರುತ್ತೆ. ಹಾಗಾಗಿ ಈ ಎಲ್ಲ ಚಾಪ್ಟರ್ನ ನೀವು ಫಿಸಿಕ್ಸಲ್ಲೂ ಮತ್ತೆ ಸ್ಟಡಿ ಮಾಡ್ತೀವಿ. ಒಂದು ಸಲ ನೀವು ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಫಿಸಿಕ್ಸಲ್ಲೂ ಹೀಗೆ ಇರುತ್ತೆ, ಕೆಮಿಸ್ಟ್ರಿನಲ್ಲೂ ಹಾಗೆ ಇರುತ್ತೆ. ಬಟ್ ನಮ್ಮಲ್ಲಿ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಮಾತ್ರ ಬರುತ್ತೆ, ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಮಾತ್ರ. ಓಕೆ, ಸೊ ಟೈಮ್ ದಟ್ ಈಸ್ ಸಿಂಬಾಲಿಕಲ್ ರೆಪ್ರೆಸೆಂಟೆಡ್ ಆಸ್ ಸ್ಮಾಲ್ ಲೆಟರ್ ಟಿ, ಆ್ಯಂಡ್ ಯೂನಿಟ್ ಈಸ್ ಫಾರ್ ದಟ್ ಈಸ್ ಸೆಕೆಂಡ್. ಅದನ್ನು ಏನು ಟೈಮನ್ನು ನಾವು ಎಸ್ ಎನ್ ಎಟ್ ಯಾವುದಂದರೆ ಸೆಕೆಂಡ್. ಹಾಗಾಗಿ ಅಬ್ರಿವೇಷನ್ ಸ್ಮಾಲ್ ಲೆಟರ್ ಎಸ್ ಆಗಿರುತ್ತೆ. ನೀವು ನೋಡ್ಬೋದು. ಸೊ 1 ನಿಮಿಷ ಅಂದರೆ ದಟ್ ಈಸ್ 1 ಮಿನಿಟ್ ಅಂತ ತಗೊಂಡ್ರೆ 1 ಮಿನಿಟ್ ಮೀನ್ಸ್ ದಟ್ ಈಸ್ 60 ಸೆಕೆಂಡ್ಸ್ ಅಲ್ವಾ? 60 ಸೆಕೆಂಡ್ ಅಂದರೆ 60 ಸೆಕೆಂಡ್ ಸೇರಿದ್ರೆ ನಮಗೆ 1 ನಿಮಿಷ ಆಗುತ್ತೆ. ಅದೇ 60 ನಿಮಿಷ ಸೇರಿದ್ರೆ 1 ಅವರ್ ಆಗುತ್ತೆ. ಹಾಗಾಗಿ ಬೇಸಿಕ್ಕಾಗಿ ನಮಗೆ ಟೈಮಲ್ಲಿ ಯಾವುದು ಅಂದರೆ ದಟ್ ಈಸ್ ಸೆಕೆಂಡ್. ಹಾಗಾಗಿ ಟೈಮನ್ನು ನಾವು ಸೆಕೆಂಡಲ್ಲಿ ಮೆಜರ್ ಮಾಡ್ತೇವೆ. ಆ್ಯಂಡ್ ದ ಸಿಂಬಲ್ ಫಾರ್ ದ ಸೆಕೆಂಡ್ ಈಸ್ ದಟ್ ಈಸ್ ಸ್ಮಾಲ್ ಲೆಟರ್ ಎಸ್ ಆಗುತ್ತೆ, ಸ್ಮಾಲ್ ಲೆಟರ್ ಎಸ್. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ದ ಟೆಂಪ್ರೇಚರ್. ಸೊ ಟೆಂಪ್ರೇಚರ್ ಈಸ್ ಸಿಂಬಾಲಿಕಲಿ ರೆಪ್ರೆಸೆಂಟೆಡ್ ಆಸ್ ಕ್ಯಾಪಿಟಲ್ ಲೆಟರ್ ಟಿ, ಕ್ಯಾಪಿಟಲ್ ಲೆಟರ್ ಟಿನಲ್ಲಿ ಮೆಜರ್ ಮಾಡ್ತೇವೆ. ಆ್ಯಂಡ್ ದ ಎಸ್ ಎನ್ ಇಟ್ ಫಾರ್ ದ ಟೆಂಪ್ರೇಚರ್ ಈಸ್ ಕೆಲ್ವಿನ್. ಕೆಲ್ವಿನ್ ಇಸ್ ದ ಸ್ಟ್ಯಾಂಡರ್ಡ್. ಅದರಲ್ಲಿ ನಮಗೆ ಆಮೇಲೆ ಡಿಗ್ರಿ ಸೆಲ್ಸಿಯಸ್ ಮತ್ತು ಫ್ಯಾರನ್ಹೀಟ್ ಅಂತೆಲ್ಲ ಬರುತ್ತೆ. ಸೊ ಅದನ್ನು ನಾವು ಮುಂದೆ ಹೋಗ್ತಾ ಡಿಸ್ಕಸ್ ಮಾಡ್ತೀವಿ. ಓಕೆ, ಹಾಗಾಗಿ ಇಲ್ಲಿ ಏನು ಟೆಂಪ್ರೇಚರ್ ದಟ್ ಈಸ್ ಸಿಂಬಾಲಿಕಲಿ ರೆಪ್ರೆಸೆಂಟೆಡ್ ಆಸ್ ಕ್ಯಾಪಿಟಲ್ ಲೆಟರ್ ಟಿ. ಯಾಕೆಂದರೆ ನಮಗೆ ಈ ಸಿಂಬಲ್ಗಳು ಇಂಪಾರ್ಟೆಂಟ್ ಅಲ್ಲ, ನಮ್ಮ ಪ್ರಾಬ್ಲಮಲ್ಲಿ ಈ ಸಿಂಬಲ್ ಇಂಪಾರ್ಟೆಂಟೇ ಅಲ್ಲ, ಆದರೆ ಇವುಗಳು ಮಾತ್ರ ಇಂಪಾರ್ಟೆಂಟ್, ಇವು ಇಂಪಾರ್ಟೆಂಟ್. ಓಕೆ, ಅಬ್ರಿವೇಷನ್ಗಳು. ಸೊ ಇದು ನಿಮಗೆ ಪ್ರಾಬ್ಲಮಲ್ಲಿ ಫಿಸಿಕ್ಸಲ್ಲಿ ಜಾಸ್ತಿ ಬರ್ತವೆ, ಬಟ್ ನಮಗೆ ಈ ಅಬ್ರಿವೇಷನ್ಸ್ ಭಾಳ ಇಂಪಾರ್ಟೆಂಟ್. ಓಕೆ, ಆ್ಯಂಡ್ ಟೆಂಪ್ರೇಚರ್ ಈಸ್ ದಟ್ ಈಸ್ ಟಿ, ದಟ್ ಈಸ್ ಕೆ, ಆ್ಯಂಡ್ ದ ಕೆಲ್ವಿನ್ ದಟ್ ಈಸ್ ಕೆಲ್ವಿನ್ ಈಸ್ ಮೆಜರ್ಡ್ ಇನ್ ಕ್ಯಾಪಿಟಲ್ ಲೆಟರ್ ಕೆ. ಯಾಕೆ ಅಂದರೆ ಸೊ ಯಾವುದೋ ಒಂದು ಟೆಂಪ್ರೇಚರ್ ಇರುತ್ತೆ ಅಂತ ಹೇಳ್ತೀವಿ, ದಟ್ ಈಸ್ 580 ಕೆಲ್ವಿನ್. 580 ಕೆಲ್ವಿನ್ ಅಂತ ಬಂದಾಗ ದಟ್ ಈಸ್ ಅ ಸ್ಟ್ಯಾಂಡರ್ಡ್ ಟೆಂಪ್ರೇಚರ್. ಇದನ್ನು ನಾವು ಡಿಗ್ರಿ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡ್ಬೋದು, ಫ್ಯಾರನ್ಹೀಟಿಗೆ ಕನ್ವರ್ಟ್ ಮಾಡ್ಬೋದು, ಬೇರೆ ಬೇರೆ ಥರ ಕನ್ವರ್ಟ್ ಮಾಡ್ತಾ ಹೋಗ್ಬೋದು. ಹಾಗಾಗಿ ಸೊ ಕೆಲ್ವಿನ್ ಈಸ್ ದ ಸ್ಟ್ಯಾಂಡರ್ಡ್ ಇನ್ ಕೇಸ್ ಆಫ್ ಟೆಂಪ್ರೇಚರ್. ಹಾಗಾಗಿ ನೀವು ಕೆಲವೊಂದು ಕೆಮಿಕಲ್ ರಿಯಾಕ್ಷನಲ್ಲಿ ಅಬ್ಸರ್ವ್ ಮಾಡ್ಬೋದು, ಅದನ್ನ ಕೆಲ್ವಿನಲ್ಲಿ ಕೊಟ್ಟಿರ್ತಾರೆ. 1200 ಕೆಲ್ವಿನಲ್ಲಿ ಹೀಟ್ ಮಾಡಿದ್ವಿ ಅಥವಾ 780 ಕೆಲ್ವಿನಲ್ಲಿ ಹೀಟ್ ಮಾಡಿದ್ವಿ, ಹಿಂಗೆಲ್ಲ ಕೊಡ್ತಿರ್ತೀವಿ. ದಟ್ ಇಸ್ ಸ್ಟ್ಯಾಂಡರ್ಡ್ ಇನ್ ಕೇಸ್ ಆಫ್ ಟೆಂಪ್ರೇಚರ್. ನೆಕ್ಸ್ಟ್ ಇಸ್ ದ ಅಮೌಂಟ್ ಆಫ್ ಸಬ್ಸ್ಟೆನ್ಸಸ್. ದಟ್ ಈಸ್ ಫೋರ್ತ್ ಒನ್ ಈಸ್ ಟೆಂಪ್ರೇಚರ್, ಫಿಫ್ತ್ ಒನ್ ಈಸ್ ಅಮೌಂಟ್ ಆಫ್ ಸಬ್ಸ್ಟೆನ್ಸಸ್ ಅಂತ ಬರುತ್ತೆ. ದ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಮೀನ್ಸ್ ದಟ್ ಈಸ್ ನಂಬರ್ ಆಫ್ ಮೋಲ್ಸ್ ಅನ್ನೋ ಲೆಕ್ಕಾಚಾರಕ್ಕೆ ಬರುತ್ತೆ. ಅಂದರೆ ಇನ್ ಎ ಮ್ಯಾಟರ್ ಹೌ ಮಚ್ ನಂಬರ್ ಆಫ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಈಸ್ ದೇರ್ ಇನ್ ಎ ಮ್ಯಾಟರ್. ಸಪೋಸ್ ದಿಸ್ ಇಸ್ ಅ ಮ್ಯಾಟರ್ ಮೀನ್ಸ್ ದಿಸ್ ಇಸ್ ಅ ಮ್ಯಾಟರ್ ಅಲ್ವಾ, ಇದು ಒಂದು ಮ್ಯಾಟರ್ ಆಗಿರುತ್ತೆ. ಸಪೋಸ್ ದಿಸ್ ಅ ಮ್ಯಾಟರ್ ಮೀನ್ಸ್ ಹೌ ಮಚ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಈಸ್ ದೇರ್, ದಟ್ ಈಸ್ ನಂಬರ್ ಆಫ್ ಮೋಲ್ಸ್ ಅಂತ. ಇದರಲ್ಲಿ ಎಷ್ಟು ನಂಬರ್ ಆಫ್ ಮೋಲ್ಸ್ ಇದೆ. ಹಾಗಾಗಿ ಸೊ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ಗೆ ಎಸೆನ್ಸ್ ಬಂದ್ಬಿಟ್ಟು ಮೋಲ್ ಆಗಿರುತ್ತೆ. ಆ್ಯಂಡ್ ದ ಸಿಂಬಲ್ ಅಬ್ರಿವೇಷನ್ ಫಾರ್ ದ ಮೋಲ್ ಈಸ್ ದಟ್ ಈಸ್ MOL, ದಟ್ ಈಸ್ ಎಸ್ ಅ ಮೋಲ್ ಅಂತಲೇ ಕರೆಯೋದು. ಬಟ್ ಆದರೆ ಅಲ್ಲಿ ಒಂದು ಇ ಇಲ್ಲ ಅಷ್ಟೇ. ಆದರೆ ಇದು ಕೂಡ ಮೋಲ್, ಅದು ಕೂಡ ಮೋಲ್ ಅಂತಲೇ ಕರಿತೀವಿ. ಆ್ಯಂಡ್ ಎಲೆಕ್ಟ್ರಿಕ್ ಕರೆಂಟ್, ದಿಸ್ ಅ 6th ಒನ್, ಎಲೆಕ್ಟ್ರಿಕ್ ಕರೆಂಟ್.
ಆ್ಯಂಡ್ ಎಲೆಕ್ಟ್ರಿಕ್ ಕರೆಂಟ್ ಮೀನ್ಸ್ ನಮ್ಮ ಮಾಮೂಲಿ ಕರೆಂಟ್ಗಳನ್ನು. ದಟ್ ಈಸ್ ಸಿಂಬಲ್ ಫಾರ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಐ, ಕ್ಯಾಪಿಟಲ್ ಲೆಟರ್ ಐ, ದಟ್ ಈಸ್ ನಾಟ್ ಎಲ್, ದಟ್ ಈಸ್ ಕ್ಯಾಪಿಟಲ್ ಲೆಟರ್ ಐ, capital letter I. Okay, and that is SI unit for the current, electric current is ampere, and the symbol for that one is capital letter A, capital letter A. And next, luminous intensity. Luminous intensity means that is ಎಷ್ಟು ಪ್ರಕಾಶಮಾನವಾಗಿ ಬೆಳಕು ಉರಿತಿದೆ ಅಂತ ನಾವು ಕಂಡುಹಿಡಿತೀವಲ್ವ. ಕೆಲವೊಂದು ಬಲ್ಬ್ಗಳು ತುಂಬ ಜಾಸ್ತಿ ಬೆಳಕನ್ನು ಕೊಡ್ತವೆ, ಕೆಲವೊಂದು ಬಲ್ಬ್ಗಳು ನಮಗೆ ಕಡಿಮೆ ಏನು ಬೆಳಕನ್ನು ಕೊಡ್ತವೆ. ಅದನ್ನು ನಾವು ಕ್ಯಾಂಡಲಾದಲ್ಲಿ ಬಳಸ್ತೀವಿ. ಅಥವಾ ನೀವು ಹಳೆ ಕಾಲದ ನಮ್ಮ ಅಜ್ಜಿ ಅಜ್ಜಂದರು ಬಲ್ಬ್ಗಳನ್ನು ಕ್ಯಾಂಡಲ್ದಲ್ಲಿಡೋರು. 60 ಕ್ಯಾಂಡ್ಲ ಬಲ್ಬು, 30 ಕ್ಯಾಂಡ್ಲ ಬಲ್ಬು, 0 ಕ್ಯಾಂಡ್ಲ ಬಲ್ಬು ಅಂತ ನೀವು ಕೇಳಿರ್ತೀರ. ಅಂಡ್ ದಟ್ ಮೀನ್ಸ್ ಇಂಟೆನ್ಸಿಟಿ, ದಟ್ ಈಸ್ ಲೂಮಿನಸ್ ಇಂಟೆನ್ಸ್. ಲೂಮಿನಸ್ ಮೀನ್ಸ್ ಪ್ರಕಾಶಮಾನ ಅಂತ. ಸೊ ಅದರ ಇಂಟೆನ್ಸಿಟಿಯನ್ನು ನಾವು ಮೆಜರ್ ಮಾಡೋದನ್ನು ಕ್ಯಾಪಿಟಲ್ ಲೆಟರ್ ಐ ವಿನಲ್ಲಿ, ದಟ್ ಈಸ್ ಕ್ಯಾಪಿಟಲ್ ಲೆಟರ್ ಐ ವಿ. ಅದನ್ನು ಹೆಂಗೆ ಬರೀಬೇಕಪ್ಪ ಅಂದರೆ, ದಿಸ್ ಈಸ್ ದ ಕ್ಯಾಪಿಟಲ್ ಲೆಟರ್ ಐ ಬರೆದುಬಿಟ್ಟು ಅದರ ಕೆಳಗಡೆ ವಿ ಬರೋದು, ದಟ್ ಈಸ್ ಲುಮಿನಸ್ ಇಂಟೆನ್ಸಿಟಿ. ಆ್ಯಂಡ್ ದಟ್ ವಾಸ್ ದ SI unit ಫಾರ್ ದ ಲುಮಿನಸ್ ಇಂಟೆನ್ಸಿಟಿ ಈಸ್ ಕ್ಯಾಂಡಲ್, ಆ್ಯಂಡ್ ದ ಸಿಂಬಲ್ ಫಾರ್ ದ ಕ್ಯಾಂಡಲ್ ಈಸ್ ದಟ್ ಈಸ್ CD. ಹಾಗಾಗಿ ಸ್ಮಾಲ್ ಲೆಟರ್ ಸಿ, ಸ್ಮಾಲ್ ಲೆಟರ್ ಡಿ ನಲ್ಲಿ, ದಟ್ ಈಸ್ ಕ್ಯಾಂಡಲ್. ಸೊ ದೀಸ್ ಆರ್ ಆಲ್ ದ 7 ಬೇಸಿಕ್ ಯೂನಿಟ್ಸ್ ಆರ್ used in SI unit. From these 7 basic unit we can derive many type of properties like velocity, acceleration, kinetic energy, potential energy ಅಲ್ವಾ. ಬೇರೆ ಬೇರೆ ಎಲೆಕ್ಟ್ರಿಕ್ ಕರೆಂಟಲ್ಲಿ ವೋಲ್ಟ್ಸ್, ಕಿಲೋ ವ್ಯಾಟ್ಸ್ ಹಿಂಗೆಲ್ಲ ಬರ್ತವೆ. ಓಕೆ, ಸೊ ಹಾಗಾಗಿ ನಾವು ಈ ಥರದವೆಲ್ಲ ಬೇರೆ ಬೇರೆ ಕ್ವಾಂಟಿಟಿಯನ್ನು ಡಿರೈವ್ ಮಾಡ್ಬೋದು. ಇವನ್ ವಾಲ್ಯೂಮನ್ನು ಡಿರೈವ್ ಮಾಡ್ಬೋದು, ಡೆನ್ಸಿಟಿಯನ್ನು ಸಮೇತ ಡಿರೈವ್ ಮಾಡ್ಬೋದು. ಸೊ ಇವೆಲ್ಲ ಹಾಗಾಗಿ ದೀಸ್ ಆರ್ ಆಲ್ ದ 7 ಬೇಸಿಕ್ ಯೂನಿಟ್. ಫ್ರಮ್ ದೀಸ್ 7 ಬೇಸಿಕ್ ಯೂನಿಟ್ ವಿ ಕ್ಯಾನ್ ಡಿರೈವ್ ಮೆನಿ ಟೈಪ್ ಆಫ್ ಪ್ರಾಪರ್ಟೀಸ್. ಓಕೆ, ಸೊ ಆ್ಯಂಡ್ ಇನ್ ನೆಕ್ಸ್ಟ್ ಕ್ಲಾಸ್ ವಿ ಡಿಸ್ಕಸ್ ಅಬೌಟ್ ದ ಪ್ರಿಫಿಕ್ಸ್ ಯೂಸ್ಡ್ ಇನ್ SI ಯೂನಿಟ್ ಅನ್ನು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು. ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಡೌಟ್ ಮೀನ್ಸ್ ಯು ಕ್ಯಾನ್ ಆಸ್ಕ್ ಮೀ ಎನಿ ಟೈಮ್. ಬಾಯ್.